ಸೂಪರ್. 21 ವರ್ಷ ಆದ್ರೂ ಸರ್ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತೈತೆ. ಆ ಪ್ರಿಂಟು ಇದು ಅಪ್ಪು ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ಅವರೇ. ನಾವು ಸುಮ್ಮನೆ ಇಲ್ಲೋ ಅವರೇ ಎಲ್ಲ ಅವರೇ ಅಂತೀವಿ, ಹೋಗೋರು ನಾವು ಅಪ್ಪು ಕಳ್ಕೊಂಬಿಟ್ಟಿದ್ದೀವಿ ಅಂತೀವಿ, ಆದರೆ ಇದು ಸುಳ್ಳು. ಇಲ್ಲೇ ಅವರೇ ಸರ್. 21 ವರ್ಷ ಫಿಲಿಮ್ ಆದ್ರೂ ಸರ್ ಈ ಹೊಸ ಪ್ರಿಂಟು ಈಗಿನ ಮತ್ತೆ ಸರ್ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತದೆ ಹೊರತು ಬೇಜಾರಾಗೋದಾಗಲಿ ಏನಾಗಲಿ ಆಗಿಲ್ಲ ಸರ್. ಆ ಥರ ರೆಕಾರ್ಡ್ ಮಾಡೋರೆ. ಆದ್ರಿಂದ ಸರ್ ಹೇಳ್ತೀನಲ್ಲ, ತುಂಬ ಚೆನ್ನಾಗೈತೆ, ತುಂಬ ನೋಡ್ಬೋದು. ಕೂತ್ಕೊಂಡು ನೋಡೋರೆ ನಮ್ಗೆ ಎದ್ದು ಬರೋಕ್ಕೆ ಮನಸ್ಸೇ ಬರೋಲ್ಲ ಸರ್. ಆ ಥರ ಸಿನಿಮಾ ಚೆನ್ನಾಗಿದೆ ಸರ್. ಯುವರ್ ಗ್ರೇಟ್ ಅಪ್ಪು ಸರ್ಗೆ. ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಪ್ರಿಂಟ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಪ್ಪು ಮತ್ತೆ ನೋಡ್ದಂಗಾಯ್ತು. ಥ್ಯಾಂಕ್ ಯು. ಸೋ ಫೀಲಿಂಗ್ ಗುಡ್. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಸೂಪರ್ ಸರ್. ಕ್ಲಾರಿಟಿ ಚೆನ್ನಾಗಿದೆ, ಕ್ಲಾರಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಸೂಪರ್ ಸೂಪರ್. ಸೂಪರ್ ಆಗಿದೆ. ಸೂಪರ್ ಸೂಪರ್ ಬ್ರೋ. ಯಾವಾಗ್ಲೂ ಅಪ್ಪು ಸರ್ ಅಂತ ಯಾವತ್ತೇ ಬಂದ್ರು ಅದು ಸೂಪರ್ ಇಟ್ಟೆ. ಯಾವಾಗ್ಲೇ ಆದ್ರೂ ನಮ್ಮ ಬಾಸ್ ಅಪ್ಪು ಯಾವತ್ತಿದ್ರು ಸೂಪರ್ ಸೂಪರ್ ಆಗಿ ಬರ್ತಾ ಇದೆ. ವಾಯ್ಸ್ ಎಲ್ಲ ಸಖತ್ತಾಗಿದೆ. ಆ ಟೈಮಲ್ಲಿ ನೋಡೋಕ್ಕಾಗಿರ್ಲಿಲ್ಲ, ತುಂಬ ಚಿಕ್ಕ ಹುಡುಗರು. ಈಗ ನೋಡಿದ್ದು ತುಂಬ ಖುಷಿ ಇದೆ. ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರ ನಮ್ಮ ಬಾಸ್ ಅಪ್ಪು ಅಷ್ಟೇ ಸರ್. ಇವತ್ತಿಗೆ 21 ವರ್ಷ ಆದ್ರೂ ಆ ಸಿನಿಮಾ ನಿಜವಾಗ್ಲೂ ಅದ್ಭುತವಾಗಿರೋಂಥ ಸಿನಿಮಾ. ಆಗ ನಾವು ಸ್ಕೂಲಲ್ಲಿದ್ದಾಗ ಬಂದಂಥ ಸಿನಿಮಾ. ಆಗ ಫಸ್ಟ್ ದಿನ ನಾನು ನೋಡೋಕ್ಕಾಗಿರಲಿಲ್ಲ. ಫ್ಯಾಮಿಲಿ ಜೊತೆಯಲ್ಲಿ ಒಂದು 50 ಡೇಸ್ ಆದಮೇಲೆ ನಾನು ನೋಡಿದ್ದಂಥ ನೆನಪು. ಇದಾದಮೇಲೆ ಇವತ್ತು ಈ ಸಿನಿಮಾನ ಫಸ್ಟ್ ದಿನ ನೋಡ್ತಾ ಇದ್ದೀನಿ ಅಂತಂದರೆ ತುಂಬ ಖುಷಿ ಆಯಿತು. ಆಕಾಶ್ ಸಿನಿಮಾ ಎಷ್ಟು ಒಂದು ಸುಂದರವಾಗಿ ತೆಗೆದಿದ್ದಾರೆ ಆ ಚಿತ್ರಣ ಅಂತಂದರೆ ನಿಜವಾಗ್ಲೂ ಸಹ ಆ ಒಂದು ಖುಷಿಯಲ್ಲಿ ಅವ್ರಿಲ್ಲ ಅನ್ನೋದೊಂದು ಕೊರಗು ಅವತ್ತಿಂದ ಇವತ್ತುವರೆಗೂ ಇದ್ದೇ ಇದೆ. ಅದು ನೋಡಿದ್ರೆ ಸಿನಿಮಾ ಆಗ ನೋಡಿದಾಗೂ ಈಗ ನೋಡಿದಾಗೂ ತುಂಬ ವ್ಯತ್ಯಾಸ. ಯಾಕಂತಂದರೆ ಆಗ ಫ್ಯಾಮಿಲಿ ಜೊತೆಯಲ್ಲಿ ಅವರಿದ್ದಾಗ ನೋಡಿದಂಥ ಒಂದು ಖುಷಿ, ಇವತ್ತು ಫಸ್ಟ್ ದಿನ ಆದ್ರೂ ಅವರಿಲ್ಲ ಅನ್ನೋದು ಒಂದು ಕೊರಗಲ್ಲಿ ನೋಡಿರೋಂಥದ್ದು ಒಂದು ಸ್ವಲ್ಪ ದುಃಖನೇ ಅಂತಲೇ ಹೇಳ್ಬೋದು. ಅವ್ರ ಬರ್ತಡೇ ನಿಜವಾಗ್ಲೂ ಆ ಒಂದು ಪುಣ್ಯಾತ್ಮನ ಬರ್ತಡೇಗೆ ನಾವೆಲ್ಲ ಒಂದು ಈ ಬಾರಿ ನಾವು ಹೋದ ಬಾರಿನೂ ಆಸ್ಪತ್ರೆಯಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಮಾಡಿದ್ವಿ. ಈ ಬಾರಿನೂ ಮಂಗಳವಾರ ಒಂದು 12 ಗಂಟೆಗೆ ನಮ್ಮ ತುಮಕೂರಿನ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಲ್ಲಿರುವಂಥ ರೋಗಿಗಳಿಗೆ ಒಂದು ನಮ್ಮ ಅಪ್ಪು ಬ್ರಿಗೇಡ್ ಡಾಕ್ಟರ್ ರಾಜ್ಕುಮಾರ್ ಸೇನಾ ಸಮಿತಿ ವತಿಯಿಂದ ನಾವು ಆ ರೋಗಿಗಳಿಗೆ ಒಂದು ಫ್ರೂಟ್ಸ್ ಕೊಡೋವಂಥದ್ದನ್ನು ಮಾಡ್ತಾಯಿದ್ವಿ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ತೊಟ್ಲಿಕೆರೆಯಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಮಗು ಇದೆ. ಅಪ್ಪು ಸರ್ ಇವತ್ತು ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ಮಗು ಇವಾಗಲೂ ಗೊತ್ತಿಲ್ಲ. ಆ ಥರ ಒಂದು ಪಾಪ ಆ ಮಗುಗೆ ನಾವು ಪ್ರತಿ ವರ್ಷ ನಮ್ಮ ಮುರಳಿಯಣ್ಣನವರು ಆ ಮಗುಗೆ ಒಂದು ಬರ್ತಡೇ ಪ್ರಯುಕ್ತ ಮಗುಗೆ ಬಟ್ಟೆ ಆಗಿರ್ಬೋದು ಮತ್ತು ಸ್ವೀಟ್ಸು ಮತ್ತು ಫ್ರೂಟ್ಸ್ ಎಲ್ಲ ಕೊಟ್ಟು ಆ ಮಗು ಮತ್ತು ಅವ್ರ ಫ್ಯಾಮಿಲಿಗೆ ಅವರು ಎಲ್ಲ ಆಗಿದೆಯಾ ಆ ಮಗುಗೆ ಅವರು ಅಪ್ಪು ಸರ್ ಅವರ ಬಳಿ ಹೋಗಿದ್ರಂತೆ ಅವ್ರ ಫ್ಯಾಮಿಲಿ ಎಲ್ಲ. ಪಾಪ ಅಪ್ಪು ಸರ್ ಅವ್ರಿಗೆ ಅದನ್ನ ಫೋಟೋಸ್ ಇದೆ, ತೋರಿಸ್ತೀನಿ, ಅದನ್ನು ನನ್ನ ಹತ್ರನೇ ಇದೆ. ಅಪ್ಪು ಸರ್ ಆಗ ಅವ್ರನ್ನ ಆ ಫ್ಯಾಮಿಲಿಯವ್ರನ್ನ ಕರ್ಸ್ಕೊಂಡು ಆ ಹ್ಯಾಂಡಿಕ್ಯಾಪ್ ಆ ಹುಡುಗಿ, ಪಾಪ ಆ ಹುಡುಗಿಗೆ ಅಪ್ಪು ಅವರು ಇವಾಗಲೂ ಬದುಕಿದ್ದಾರೆ ಅಂತ ಒಂದು ನೆನಪು. ಅಪ್ಪು ಅವರು ನೋಡ್ರಿ ಹ್ಯಾಂಡಿಕ್ಯಾಪ್ ಹುಡುಗಿ.
ನಮ್ಮ ಸಂಘದಿಂದ ಹುಡುಗಿ ಮತ್ತು ಅವರ ಪೇರೆಂಟ್ಸ್ನ ನಾವು ಕರೆಸಿ ನಮ್ಮ ಸಂಘದಿಂದ ನಮ್ಮ ಮುಳುವೆ ಅಣ್ಣನವರ ನೇತೃತ್ವದಲ್ಲಿ ಹುಡುಗಿಗೆ ಒಂದು ಬಟ್ಟೆ ಮತ್ತು ಫ್ರೂಟ್ಸ್ ಮತ್ತು ಸ್ವೀಟ್ಸ್ ಕೊಡೋ ಅಂಥದ್ದನ್ನು ಅದೇನು ನಮ್ಮ ಅಪ್ಪು ಸರ್ ಮಾಡ್ತಿದ್ರು ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದು ನಮ್ಮ ಮುರಳಿ ಅಣ್ಣನವರ ಮುಖಾಂತರ ಅದು ಮಂಗಳವಾರ ಮಾಡ್ತಾಯಿದ್ವಿ. ಅಪ್ಪು ಸರ್ ಆಗ ಹೇಳಿದ್ರಂತೆ ನಿಮ್ಮ ಮನೆಗೆ ಬರ್ತೀನಮ್ಮ, ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ಪಾಪ ಅವರು ಅಲ್ಲಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಈ ಥರ ಆಯಿತು. ಅದ್ರ ಮುಂದಿನ ದಿನಗಳಲ್ಲಿ ನಾವು ಸಹ ಅವ್ರ ಮನೆಗೆ ಭೇಟಿ ಕೊಟ್ಟು ಅಪ್ಪು ಸರ್ ಯಾವ ರೀತಿ ಮಾಡ್ತಿದ್ರು ಅದರಲ್ಲಿ ಸ್ವಲ್ಪ ಎಳ್ಳಷ್ಟು ಸಹಾಯ ಮಾಡೋವಂಥದ್ದನ್ನ ನಾವು ಸಂಘದಿಂದ ನಾವು ಮಾಡ್ತೀವಿ. ಇನ್ನೊಂದೇನು ಅಂತ ಅಂದ್ರೆ ಆಕಾಶ್ ಸಿನಿಮಾ ಮೊದಲಿಂದನೂ ಚೆನ್ನಾಗಿತ್ತು ಅಂತ ಎಲ್ಲರೂ ನೋಡಿದ್ದಾರೆ. ಏನ್ ಹೊಸ್ತನ ಏನಿದೆ 4K ಅಂತ ಹೇಳಿದ್ದಾರೆ, ಏನ್ ಕಾಣಿಸ್ತದೆ ಇವತ್ತಿಗೆ ಅದೇ 21 ವರ್ಷ ಸಿನಿಮಾ ಬಂದು ಅದು ನಿಜವಾಗ್ಲೂ ಆಗ ನೋಡ್ದಂಗೂ ಈಗ ಸ್ವಲ್ಪ ಸಖತ್ ವ್ಯತ್ಯಾಸ ಇದೆಯಾ ಆ ಒಂದು ಫುಲ್ಲು ನಿಜವಾಗ್ಲೂ ಹೊಸ ಸಿನಿಮಾ ನೋಡ್ದಂಗೆ ಅದು ಫೀಲಿಂಗ್. ಅದು ಆ ಪ್ರಿಂಟ್ ಏನಾಯ್ತು ಅದು ಹೊಸ ಸಿನಿಮಾ ನೋಡ್ದಂಗೆನೆ ಆ ಪ್ರಿಂಟು ಮತ್ತೆ ಅದು ಆ ಸೌಂಡ್ ಎಫೆಕ್ಟು ಎಲ್ಲ ಆಗ ನೋಡ್ದಂಗೂ ಇವಾಗ ಹೊಸ ಸಿನಿಮಾನೇ ನೋಡ್ದಂಗೆ ಅವ್ರನ್ನ ಎಲ್ಲ ಫೀಲ್ ಆಗುತ್ತೆ. ಆಮೇಲೆ ತಿರ್ಗಾ ಅವ್ರನ್ನ ಇದು ಹೊಸ ಸಿನಿಮಾನ, ಇದು ಆಕಾಶ್ ಆಗಿನ ಆಕಾಶ್ ಈಗಿನ ಆಕಾಶ್ ನಿಜವಾಗ್ಲೂ ತುಂಬ ಚೇಂಜಸ್ ಮಾಡಿದ್ದಾರೆ. ಎಲ್ಲ ಕಡೆನೂ ತುಂಬ ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ. ಬೆಂಗಳೂರಲ್ಲಿ ಹೇಳ್ಬೇಕಂತಂದ್ರೆ ನರ್ತಕಿ ಥಿಯೇಟ್ರಲ್ಲಿ ಬೆಳಗಿನ ಜಾವಿಂದನೇ ಶೋ ಆಗಿದೆ. ತುಮಕೂರಲ್ಲೂ ಅಷ್ಟೇ, ಇಲ್ಲೂ ಅಭಿಮಾನಿಗಳೆಲ್ಲ ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನಾಳೆ ಮತ್ತು ಭಾನುವಾರ ಎಲ್ಲ ಇರೋದ್ರಿಂದ, ರಜೆ ಇರೋದ್ರಿಂದ ತುಂಬ ಯಶಸ್ವಿಯಾಗಿ ಹೋಗುತ್ತೆ. 1 ವರ್ಷದ ಮುಂಚೆ ನಮಗೆ ಮದುವೆ ಮ್ಯಾರೇಜ್ ಆಗಿರಲಿಲ್ಲ. ಆಗ ಬಂದಾಗ ರಿಲೀಸಲ್ಲಿ ಸಿನಿಮಾ ನೋಡೋದು, ಅವಾಗ ಏನು ಎಂಜಾಯ್ ಮಾಡ್ತಿದ್ವೋ ಇವತ್ತು ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದೀವಿ ರಿಲೀಸ್ ಆಗಿ. ಈಗ ನೋಡಿ ಅವಾಗ ನಾವು ಮ್ಯಾರೇಜ್ ಇರಲಿಲ್ಲ, ಈಗ ನಮ್ಮ ಫ್ಯಾಮಿಲಿ ಕರ್ಕೊಂಬಂದು ನಾವು ಎಂಜಾಯ್ ಮಾಡ್ತೀವಿ. ಈಗ ನಮ್ಮ ಹೆಂಡ್ತಿ ಮತ್ತು ನಮ್ಮ ಮಕ್ಕಳು ಜೊತೆ ಬಂದು ಎಂಜಾಯ್ ಮಾಡ್ತೀವಿ. ಅಷ್ಟು ಖುಷಿ ಆಗ್ತೈತೆ. ಇವರು ಗ್ರೇಟ್. ಯಾಕೆಂದರೆ ಹೇಳ್ಬೇಕು, ಅಶ್ವಿನಿ ಮೇಡಮ್ಗೆ ಗ್ರೇಟ್ ಆಟ್ಸ್ ಆಫ್ ಅಂತ ಹೇಳ್ಬೇಕು. ಯಾಕೆಂದರೆ ಮತ್ತೆ ಇದನ್ನು ತೆರೆ ಮೇಲೆ ತಂದು ಹೊಸ ಪ್ರಿಂಟಲ್ಲಿ ನೋಡಿ ನಮಗೆ ರಿಲೀಸಲ್ಲಿ ಏನು ಹೊಸ ಸಿನಿಮಾ ರಿಲೀಸ್ ಕೊಟ್ಟವರು ಅದೇ ಥರ ನೋಡ್ತಾ ಇದ್ದೀವಲ್ಲ, ಫುಲ್ ಖುಷಿ ಆಗುತ್ತೆ. ಏನು 21 ವರ್ಷದ ಮುಂಚೆನೂ ಎಂಜಾಯ್ ಅಷ್ಟಂಗೆ ಹಂಗೆ ಮಾಡೋದು. ಇವತ್ತು ಆ ಸಿನಿಮಾ ನೋಡಿದ್ರು ಏನು ವ್ಯತ್ಯಾಸನಲ್ಲ, ಅಷ್ಟು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಅವಾಗಿನ ಮುಂಚೆ 20 ವರ್ಷದಾಗ ಏನು ಮಾಡೋದು ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಅಶ್ವಿನಿ ಮೇಡಮ್ ಅವ್ರಿಗೆ. ಥ್ಯಾಂಕ್ ಯು